ನಮಸ್ಕಾರ. ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ. ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ನಂಬಿಕೆ, ಪ್ರೀತಿ, ವಿಶ್ವಾಸ, ಈ ನಂಬಿಕೆ ಗಳಿಸೋದು ಹೇಗೆ, ಅವ್ರನ್ನ ಕಳ್ಕೊಳ್ಳೋದು ಹೇಗೆ, ಕಳ್ಕೊಂಡ್ಮೇಲೆ ಅವ್ರು ಯಾಕೆ ಅವರಿಗೆ ಸಿಗಲ್ಲ, ಸಿಕ್ಕರು ಮತ್ತೆ ಮೊದಲಿನ ರೀತಿ ಯಾಕೆ ಇರಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ವ್ಯಕ್ತಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಒಂದು ಸಂಸ್ಕೃತಿ. ಅದು ನಮ್ಮ ಭಾರತ ದೇಶದಲ್ಲಿ ಬಹಳ ಅತಿ ಹೆಚ್ಚಾಗಿ ಕಾಡ್ತಕ್ಕಂಥ ಕಟ್ಟ ಕಡೆಯ ಪ್ರಶ್ನೆ ಆಗಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಯಾವ್ದಾದ್ರು ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂತ ಹೇಳಿದ್ರೆ ಅವನನ್ನ ಕೆಳಗೆ ಇಳಿಯುವಂತವ್ರೆ ಜಾಸ್ತಿ. ಪ್ರತಿ ಫೀಲ್ಡ್ ಅಲ್ಲೂ ಇದ್ದಾರೆ. ಬರೇ ಮೀಡಿಯಾ, ಬರೇ ಹೋರಾಟ, ಬರೇ ಅಧಿಕಾರಿಗಳು, ಬರೇ ರಾಜಕೀಯ, ಈ ರೀತಿ ಏನಲ್ಲ. ಪ್ರತಿಯೊಂದು ಹಂತದಲ್ಲೂ ಸಹ ಒಬ್ಬ ವ್ಯಕ್ತಿ ಗುರುತಿಸ್ಕೋಬೇಕು ಅಂತ ಹೇಳಿದ್ರೆ ಅವನದೇ ಆದ ಟ್ಯಾಲೆಂಟ್, ಅವನದೇ ಆದ ಸಿದ್ಧಾಂತವನ್ನು ಇಟ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲೂ ಅಷ್ಟೇನೆ, ಯಾವುದೋ ಒಂದು ವ್ಯಕ್ತಿ ಏನೋ ಒಂದು ಆಗಿರ್ತಾರೆ, ಆ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ನಾವು ಪ್ರಶ್ನೆ ಮಾಡೋದು ಅಥವಾ ಅದ್ರ ಬಗ್ಗೆ ಕ್ವಶನ್ಗಳು ಮಾಡ್ತಾ ಹೋದ್ರೆ ಆ ಪ್ರಶ್ನೆಗೆ ಉತ್ತರನೇ ಸಿಗೋದಿಲ್ಲ. ಬಟ್ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಒಂದು ಉತ್ತಮವಾದ ಜೀವನವನ್ನ ನಾವು ಮಾಡಬೇಕಾಗುತ್ತೆ. ಈ ಉತ್ತಮವಾದ ಜೀವನ ಅಂದಾಗ ಪ್ರತಿಯೊಬ್ಬರ ಮನಸ್ಸಲ್ಲೂ ಸಹ ಬರೋದು ಸ್ವಾರ್ಥ. ಆ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ಳೋ ವ್ಯಕ್ತಿಗಳು ಈ ಸುಳ್ಳು ಹೇಳ್ತಾರೆ, ಬೇರೆ ಬೇರೆ ರೀತಿಯಿಂದ ಕಥೆಗಳು ಕಟ್ತಾರೆ. ಬಟ್ ಪ್ರಾಮಾಣಿಕತೆಯಿಂದ ಹೋರಾಟ ಮಾಡೋರಿಗೆ ಯಾರ ಅವಶ್ಯಕತೆಯೂ ಇಲ್ಲ. ಅವರ ಒಂದು ಸಿದ್ಧಾಂತವನ್ನ, ಅವರ ಒಂದು ನಿಲುವನ್ನ ಎತ್ತಿ ತೋರಿಸ್ಬೇಕು ಅನ್ನೋದಷ್ಟೇನೆ ಅವನ ಧ್ಯೇಯ ಆಗಿರುತ್ತೆ. ಬಟ್ ಇಲ್ಲಿ ಒಂದು ಕನ್ಫ್ಯೂಷನ್ ಏನಪ್ಪಾ ಅಂತ ಹೇಳಿದ್ರೆ, ಯಾರು ಯಾಕೆ ಬರ್ತಾರೆ, ಯಾಕೆ ಹೋಗ್ತಾರೆ ಒಂದು ಗೊತ್ತಾಗಲ್ಲ. ಬಟ್ ಇದ್ದಾಗ ಆ ಒಂದು ಸವಿ ನೆನಪುಗಳನ್ನ ಕೊಟ್ಟಿರ್ತಕ್ಕಂಥ ಕ್ಷಣಗಳನ್ನ ಕೊನೆವರೆಗೂ ಇಟ್ಕೋಬೇಕು. ಆ ರೀತಿಯಾಗಿ ಕೊಡೋರೆ ನಿಜವಾದ ಸಿದ್ಧಾಂತ ಪುರುಷ ಆಗ್ತಾನೆ. ಬಟ್ ಇಲ್ಲಿ ಯಾರೋ ಏನೋ ಹೇಳ್ತಾರೆ, ಯಾರೋ ಏನೋ ಹೇಳ್ತಾರೆ ಅಂತಾರಲ್ಲ, ಹಂಗೆ ಬೇರೆಯವ್ರ ಮಾತು ಕಟ್ಕೊಂಡು ನಿಮ್ಮ ಜೀವನವನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಇಲ್ಲಿ ಎಲ್ಲದಕ್ಕೂ ಬೇಕು. ಹಾಗಂತ ಎಲ್ಲರನ್ನೂ ಬಿಟ್ಟು ಸಿದ್ಧಾಂತದಲ್ಲಿ ಮುಂದೋಗ್ತಕ್ಕಂಥದ್ದು ತಪ್ಪು ಸಂದೇಶ. ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಉತ್ತಮ ಸಂದೇಶ. ಏನು ಉತ್ತಮ ಸಂದೇಶ? ಈಗ ಬೇಸಿಕ್ಲಿ ಕಂಡೀಷನ್ ಅಂತ ಹೇಳ್ತೀವಿ. ಬೇಸಿಕ್ಲಿ ಕಂಡೀಷನ್ ಅಂತಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರಲ್ಲ, ಹಾಗೆ ಒಂದು ಮರ ಬೆಳೆಸ್ಬೇಕಾರ ಅದು ಮರ ಆಗಿ ಹಣ್ಣಿಂದು ಅಥವಾ ತೆಂಗಿನ ಮರನೋ ಅಥವಾ ಹುಣಸೆ ಮರನೋ, ಹೀಗೆ ಅದರಿಂದ ಪ್ರತಿಫಲ ಬರಬೇಕು. ಯಾವುದೇ ಒಂದು ಮರ ನಾವು ವೇಸ್ಟ್ ಆಗಿ ಬೆಳೆಸೋದ್ಕಿಂತ ಒಂದು ಫಲಕಾರಿ ಆಗುವಂತ ಒಂದು ಮರ ಬೆಳೆಸಬೇಕು. ಆ ಮರ ಬೆಳೆಸುವಂತ ಕೆಲಸವನ್ನ ನಾವು ಮಾಡಕ್ ಹೋದ್ರೆ ಅದಕ್ಕೆ ಬೇರಿನ ಕಟ್ಟು ಮಾಡುವಂತ ಶಕ್ತಿ ಅವರ ಸಂಬಂಧಿಕರಿಗಿರುತ್ತೆ. ಆ ಸಂಬಂಧಿಕರು ಇಲ್ಲೊಂದು ಇಲ್ಲೊಂದು ಹಚ್ಬಿಟ್ಟು ಆ ಬೇರನ್ನ ಸರ್ವನಾಶ ಮಾಡ್ತಾರೆ. ಆ ಬೇರನ್ನ ಸರ್ವನಾಶ ಮಾಡಿದ್ಮೇಲೆ ಆ ಮರ ಹೇಗ್ ಬೆಳೆಯುತ್ತೆ ಹೇಳಿ? ಇಲ್ಲಿ ಬೆಳೆತಕ್ಕಂತ ಮರ ತಪ್ಪಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಮರಕ್ಕೆ ಗೊತ್ತಿಲ್ಲ ನಾನು ಹೆಮ್ಮರವಾಗಿ ಬದುಕಬೇಕು ಅಂತ. ಅದಕ್ಕೊಂದು ಕನಸಿರುತ್ತೆ ಅಷ್ಟೇನೆ. ಆ ಕನಸನಿಗೆ ಎಲ್ಲರೂ ಸಹ ಸಾಥ್ ಕೊಡ್ಬೇಕು. ಅದು ಬಿಟ್ಬಿಟ್ಟು ಅವ್ರು ಬೆಳೆದು ಬಿಟ್ರೆ ನಾವು ಅವ್ರಿಗಿಂತ ಕಡಿಮೆ ಕಾಣಿಸ್ತೀವಿ. ಅವ್ರೇನಾದ್ರೂ ಉತ್ತಮ ಮಟ್ಟಕ್ಕೆ ಹೋದ್ರೆ ನಮ್ಮನ್ನ ಅವ್ರು ಕೆಳ ಮಟ್ಟದಲ್ಲಿ ಕಾಣ್ತಾರೆ. ಇಲ್ಲಿ ಬರೀ ಇದೇ ರೀತಿಯಾಗಿ ಅನ್ಕೊಂತ ಹೋದ್ರೆ ಯಾರು ಸಹ ಬೆಳೆಯೋದಕ್ಕಾಗಲ್ಲ. ನಿಮ್ಗೊಂದು ಒಳ್ಳೆ ಅಪರ್ಚುನಿಟಿ ಇದೆ ಅಷ್ಟೇನೆ. ಇಲ್ಲಿ ನಿಮ್ಮ ಸಿದ್ಧಾಂತವನ್ನೆಲ್ಲ ಬದಿಗೊತ್ತಿ ನನ್ನ ಸಿದ್ಧಾಂತದ ಪ್ರಕಾರ ನಡ್ಕುವಂತ ನಾನು ಯಾರಿಗೂ ಹೇಳ್ತಾ ಇಲ್ಲ. ನಿಮ್ಮ ಸಿದ್ಧಾಂತದಲ್ಲಿ ಉತ್ತಮ ದಾರಿಯನ್ನು ಹುಡುಕುವಂತ ನಾವು ಹೇಳ್ಬೋದು ಅಷ್ಟೇ. ಇದಿಷ್ಟು ನಿಮ್ಮೆಲ್ಲರಿಗೂ ತಿಳಿಸ್ಬೇಕು ಅನ್ಸುತ್ತು. ಅದಕ್ಕಾಗಿ ಎಷ್ಟು ಜನ ಇದರಿಂದ ತಿಳ್ಕೊಳ್ತಿರೋ ನನಗಂತೂ ಗೊತ್ತಿಲ್ಲ. ಆದ್ರೆ ಈ ವಿಡಿಯೋ ನೋಡಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ಸಿದ್ಧಾಂತವನ್ನು ಬಿಟ್ಟು ಬದುಕಬೇಡಿ. ಹಾಗಂತ ಇದು ಒಳ್ಳೆಯದು, ಇದು ಕೆಟ್ಟದ್ದು ಅಂತ ಎರಡು ಆಯ್ಕೆ ಇರುತ್ತೆ. ಆ ಕೆಟ್ಟದ್ದನ್ನ ದೂರ ಇಟ್ಟು ಒಳ್ಳೆಯದನ್ನ ಮನಸಾರ ಒಪ್ಕೊಂಡು ಆ ಮನಸಾರ ಒಪ್ಕೊಂಡಿರ್ತಕ್ಕಂಥ ಕೆಲಸದಲ್ಲಿ ನೀವು ಮುಂದುವರಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಇದು ಪ್ರತಿಯೊಬ್ಬರಿಗೂ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಉತ್ತಮರನ್ನು ಆಯ್ಕೆ ಮಾಡ್ಕೊಳ್ಳಿ. ನಮಸ್ಕಾರ.